ಬಿಗ್ ಬಾಸ್ ಎಲ್ಲರೂ ಇಷ್ಟಪಡುವಂಥ ಒಂದು ದೊಡ್ಡ ರಿಯಾಲಿಟಿ ಶೋ. ಇದಕ್ಕೆ ಹೋಗಬೇಕು ಅನ್ನೋದು ಎಷ್ಟೋ ಜನರ ಕನಸಾಗಿರುತ್ತೆ. ಇದರಿಂದ ಆಚೆ ಬಂದ ಮೇಲೆ ಎಷ್ಟೋ ಜನರ ಜೀವನ ಕೂಡ ಬದಲಾಗುತ್ತೆ. ಎಷ್ಟೋ ಜನ ತುಂಬ ಜನಗಳ ಪ್ರೀತಿ ಕೂಡ ಗಳಿಸ್ತಾರೆ. ಹಾಗೆ ಬಿಗ್ ಬಾಸ್ ಸೀಸನ್ 11 ಕನ್ನಡ ವಿನ್ನರ್ ಪಟ್ಟನ ನಮ್ಮ ಹಳ್ಳಿ ಹೈದ ಹನುಮಂತು ತಮ್ಮ ಮುಡಿಗೇರಿಸ್ಕೊಂಡಿದ್ದಾರೆ. ಬಿಗ್ ಬಾಸ್ ಇತಿಹಾಸದಲ್ಲೇ ಅತಿ ಹೆಚ್ಚು ಹೋಟ್ ಪಡೆದು ಅತಿ ಹೆಚ್ಚು ಜನರ ಪ್ರೀತಿ ಪಡೆದು ಜಯಶಾಲಿಯಾಗಿದ್ದಾರೆ. ಹನುಮಂತು ಅವ್ರು ಬಂದಿದ್ದು ವೈಲ್ಡ್ ಕಾರ್ಡ್ ಎಂಟ್ರಿ ಮೇಲೆ. ವೈಲ್ಡ್ ಕಾರ್ಡ್ ಎಂಟ್ರಿ ಕಂಟೆಸ್ಟೆಂಟ್ ಆಗಿದ್ದರೂ ಕೂಡ ವಿನ್ನರ್ ಆಗಿದ್ದಾರೆ. ಇದಕ್ಕೆ ಕಾರಣ ಅವ್ರ ವ್ಯಕ್ತಿತ್ವ. ತನ್ನನ್ನು ತಾನು ಎಲ್ಲೂ ಬಿಟ್ಕೊಡದೆ ಮೊದಲಿನಿಂದ ಕೊನೆಯವರೆಗೂ ಒಂದೇ ಥರ ಇದ್ದು ಎಲ್ಲ ಗೇಮ್ಗಳನ್ನು ಆಡಿ ಜನರ ಪ್ರೀತಿ ಗಳಿಸಿ ವಿನ್ ಆಗಿದ್ದಾರೆ. ಹಾಗೆ ಇದ್ರ ಬಗ್ಗೆ ರಜತ್ ಅವರು ಏನು ಹೇಳಿದ್ದಾರೆ ಅಂತ ನೋಡೋದಾದರೆ, ಹನುಮಂತು ಮುಂದೆ ಗಾಂಧೀಜಿ ನಿಂತಿದ್ರು ಕೂಡ ಹನುಮಂತನೇ ಗೆಲ್ತಿದ್ದ ಅಂತ ರಜತ್ ಅವರು ಕೂಡ ಹೇಳಿದ್ದಾರೆ. ಹಾಗೆ ತ್ರಿವಿಕ್ರಮ್ ಅವರು ಹನುಮಂತು ಬಗ್ಗೆ ಅವ್ರು ಗೆದ್ದಿದ್ರಿಂದ ನಿಮ್ಗೆ ಏನು ಅನಿಸ್ತಿದೆ ಅಂತ ಕೇಳಿದಾಗ, ಅವರು ಹನುಮಂತು ಒಂದು ನಾಟಿ ತಳಿ, ಅವರು ಕನ್ನಡಕ್ಕೆ ಸಿಕ್ಕಿರೋ ಒಂದು ಗಿಫ್ಟ್. ಅವನು ತುಂಬ ಚೆನ್ನಾಗಿ ಆಡ್ತಾನೆ, ಹಾಗೆ ಒಂದು ಒಳ್ಳೆ ವ್ಯಕ್ತಿತ್ವ, ಅವನು ಇದೇ ಥರ ಇರಲಿ ಅಂತ ಹೇಳಿದ್ದಾರೆ. ಹಾಗೆ ಅವ್ರು ಮದುವೆ ಆಗಬೇಕು ಅಂದ್ಕೊಂಡಿದ್ದಾರೆ, ಅದಕ್ಕೂ ಕೂಡ ಕಂಗ್ರಾಟ್ಸ್ ಅಂತ ಹೇಳಿದ್ದಾರೆ. ಅವನು ಒಳ್ಳೆ ವ್ಯಕ್ತಿ, ಗೆದ್ದಿದ್ದು ತುಂಬ ಖುಷಿ, ನನಗೆ ಯಾವುದೇ ಥರ ಬೇಜಾರಿಲ್ಲ ಹನುಮಂತು ಗೆದ್ದಿದ್ರಿಂದ ಅಂತ ಕೂಡ ತ್ರಿವಿಕ್ರಮ್ ಅವರು ಹೇಳಿದ್ದಾರೆ. ಹಾಗೆ ಹನುಮಂತು ಬಗ್ಗೆ ಹೇಳಿದ್ರಿ, ನಿಮ್ಮ ಮದುವೆ ಬಗ್ಗೆ ಹೇಳಿ ಅಂತ ಕೇಳಿದಾಗ ತ್ರಿವಿಕ್ರಮ್ ಅವರು ಇನ್ನೂ ಹುಡುಕಬೇಕು ಅಂತ ಹೇಳಿದ್ದಾರೆ. ಹಾಗೆ ಏನೋ ಡೌಟ್ ಅಲ್ಲೇ ಸಿಕ್ಕಿದ್ದಾರೆ ಅಂತ ಎಲ್ಲ ಹೇಳ್ತಿದ್ದಾರಲ್ಲ ಅಂತ ಕೇಳಿದಾಗ, ಭವ್ಯ ನನಗೆ ಚಿಕ್ಕವಳಾದ್ಲು ಅಂತ ತ್ರಿವಿಕ್ರಮ್ ಅವರು ಹೇಳಿದ್ದಾರೆ. ಆದರೂ ಯಾರೇನೇ ಹೇಳಿ ನಮಗೆ ನಮ್ಮ ಹನುಮಂತು ಬಿಗ್ ಬಾಸ್ ಗೆದ್ದಿದ್ದು ಮಾತ್ರ ತುಂಬ ಖುಷಿ ಇದೆ. ಹನುಮಂತು ಹೀಗೆ ಬೆಳೀತಾ ಇರಲಿ ಅಂತ ಹಾರೈಸೋಣ. ಹಾಗೆ ನಮ್ಮೆಲ್ಲರಿಗೂ ಕೂಡ ತುಂಬ ಬೇಜಾರಾಗೋ ವಿಷಯ ಏನಂದರೆ, ಇಲ್ಲಿ ನಮ್ಮೆಲ್ಲರ ಮೆಚ್ಚಿನ ಸುದೀಪ್ ಸರ್ ಇನ್ಮುಂದೆ ಬಿಗ್ ಬಾಸ್ನ ನಡೆಸ್ಕೊಡಲ್ಲ. ಇದೊಂದು ಕೂಡ ತುಂಬ ಬೇಜಾರು ಮಾಡುತ್ತೆ ಎಲ್ರಿಗೂ ಕೂಡ. ತುಂಬ ಚೆನ್ನಾಗಿ ಇಷ್ಟು ವರ್ಷಗಳ ಕಾಲ ತುಂಬ ಚೆನ್ನಾಗಿ ಬಿಗ್ ಬಾಸ್ನ ನಡೆಸ್ಕೊಂಬಂದಿದ್ರು. ಹಾಗೆ ನೆಕ್ಸ್ಟ್ ಸೀಸನ್ನ ಯಾರು ನಡೆಸ್ಕೊಡ್ತಾರೆ ಅನ್ನೋ ಕ್ಯೂರಿಯಾಸಿಟಿಯಿಂದನೇ ಎಲ್ಲ ಜನನೂ ಕಾಯ್ತಾ ಇದ್ದಾರೆ. ಆ್ಯಂಡ್ ವಿ ವಿಲ್ ಮಿಸ್ ಸುದೀಪ್ ಸರ್. ಥ್ಯಾಂಕ್ ಯು.